ಸರ್ಕಾರದ ವತಿಯಿಂದ ಆಗಿರೋದು ತುಂಬ ಪುಣ್ಯವಾದ ಕೆಲಸ. ಅದರಲ್ಲೂ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಜಯಂತಿನ ಘೋಷಣೆ ಮಾಡಿರೋದು ನಮಗೆ ಸಿ ಎಂ ಅವರ ಮುಖಾಂತರ ನಮ್ಮೆಲ್ಲರಿಗೂ ಒಂದು ಪುಣ್ಯವಾದಂಥ ಕೆಲಸ. ಆದರೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಜನ ಪ್ರತಿಯೊಂದು ಮಹಿಳೆಯರಾಗಲಿ ಮಕ್ಕಳಾಗಲಿ ಪ್ರತಿಯೊಂದು ತಾಲೂಕುಗಳಾಗಲಿ ಜಯಂತಿನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ನಮ್ಮದು ಮನವಿ ಏನಪ್ಪ ಅಂದರೆ ಗ್ರಾಮಗಳಲ್ಲಿ ತಾಲೂಕು ಪಂಚಾಯಿತಿಗಳಲ್ಲಿ ಮುಖಾಂತರ ಸಮ್ಮುಖದಲ್ಲಿ ಆಗಬೇಕು ಅನ್ನೋದು ನಮ್ಮ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾಯಿದ್ವಿ. ಇನ್ನೊಂದೇನಪ್ಪ ಅಂದರೆ ನಮ್ಮ ಜನಸಂಖ್ಯೆ 101 ಕಳಸ ಆಗಲಿ ಜನಸಂಖ್ಯೆ ಅದ್ದೂರಿಯಾಗಿ ಜನ ಸೇರಿದ್ದಾರೆ. ಇದು ಯಶಸ್ವಿಯಾಗೋಕ್ಕೆ ಕಾರಣಕರ್ತರು ನಮ್ಮ ಮಡಿವಾಳ ಬಂಧುಗಳು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೂ ಗ್ರಾಮಗಳಲ್ಲಿ ಅಧ್ಯಕ್ಷರುಗಳು, ಸಂಘ ಸಂಸ್ಥೆಗಳು, ಮಹಿಳೆ ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರು ಹೆಚ್ಚಿನ ರೀತಿಯಲ್ಲಿ ಬಂದು ನಮಗೆ ಸಹಕರಿಸಿದ್ದಾರೆ. ಅದಕ್ಕೆ ಎಲ್ಲರಿಗೂ ನಮ್ಮ ಕೃತಜ್ಞತೆಗಳು, ಧನ್ಯವಾದಗಳು. ಇವತ್ತು ಫೆಬ್ರವರಿ 1 ಸರ್ಕಾರದಿಂದ ಆದೇಶ ಮಾಡಿದ್ದಾರೆ ಮಡಿವಾಳ ಮಾಚಿದೇವ ಜಯಂತಿ ಅಂದ್ಬಿಟ್ಟು. ಸರ್ಕಾರದಿಂದ ಮತ್ತು ನಮ್ಮ ಜಯಂತ್ಯೋತ್ಸವ ಸಮಿತಿಯಿಂದ ಜಯಂತಿನ ಆಚರಿಸ್ತೀವಿ. ತುಂಬ ಅದ್ದೂರಿಯಾಗಿ ಜನಗಳೆಲ್ಲ ಬಂದಿದ್ದಾರೆ. 201 ಕಳಸ ಮತ್ತು 7 ಕಲಾತಂಡಗಳು ಮತ್ತು ಜನ ಎಲ್ಲ ಅದ್ದೂರಿಯಾಗಿ ಜನ ಸೇರಿ ಎಲ್ಲ ವಿಜಯಪುರ ನಡೀತಾ ಇದೆ. ಇನ್ನೇನು ವೇದಿಕೆ ಕಾರ್ಯಕ್ರಮ ಈಗ ಸ್ಟಾರ್ಟ್ ಆಗುತ್ತೆ. ಸಂತೋಷ. ಥ್ಯಾಂಕ್ ಯು ಸರ್. ಮೈಸೂರು ಸಾಂಸ್ಕೃತಿಕ ನಗರ, ಈ ಸಾಂಸ್ಕೃತಿಕ ನಗರದಲ್ಲಿ ಇವತ್ತು ಮಡಿವಾಳ ಜಯಂತ್ಯೋತ್ಸವ ಮಾಡ್ತಾಯಿದ್ದೀವಿ. ಈ ಮಡಿವಾಳ ಜಯಂತ್ಯೋತ್ಸವ ಸಮಿತಿ ಅಂತ ಮಾಡಿಕೊಂಡು ಎಲ್ಲರೂ ಮುಖಂಡರು ಸೇರಿ ಒಳಗೊಂಡು ಮಹಿಳಾ ಮತ್ತು ಸಂಘಟನೆಗಳು ಮತ್ತು ಮಹಿಳಾ ಸ್ವಸಹಾಯ ಸಂಘಗಳು ಮತ್ತು ಎಲ್ಲ ಇನ್ನಿತರ ಸಂಘಗಳನ್ನು ಒಳಗೊಂಡು ನಾವು ಈ ಸಂಘವನ್ನು ಎಲ್ಲ ಜಯಂತ್ಯೋತ್ಸವ ಸಮಿತಿ ಅಂತ ಮಾಡ್ಕೊಂಡು ಮಾಡ್ತಾ ಇರೋದು. ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಎಲ್ಲರೂ ಒಗ್ಗೂಡಿ ಮತ್ತೆ ಈ ಜಯಂತಿ ಮಾಡ್ತಾಯಿದ್ದೀವಿ. ಇದಕ್ಕೆ ಹೆಚ್ಚಿನ ಪ್ರಾತಿನಿಧ್ಯನ ಕೆ ಹರೀಶ್ ಗೌಡರು ನಮಗೆ ಕೊಟ್ಟಿದ್ದಾರೆ. ಅವರು 7 ಕಲಾ ತಂಡಗಳನ್ನು ನಮಗೆ ಭಾಳ ನೀಟಾಗಿ ಬರಬೇಕು ಅಂತ ಹೇಳಿ ಸುದರ್ಶನ್ ಸಾಹೇಬ್ರಿಗೆ ಭಾಳ ಇದಾಗಿ ಕೊಟ್ಟರು. ಮತ್ತು 50,000 ರೂಪಾಯಿಗಳನ್ನು ಅವರು ದೇಣಿಯಾಗಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ನಮ್ಮ ಸಿದ್ದರಾಮಯ್ಯನವರ ಮಗನಾದ ಯತೀಂದ್ರ ಸಿದ್ದರಾಮಯ್ಯನವರು ಅವರು 40,000 ರೂಪಾಯಿ ಕೊಟ್ಟಿದ್ದಾರೆ. ಅವರು ನಮಗೆ ಸಹಾಯ ಮಾಡಿದ್ದಾರೆ ತುಂಬ. ಮತ್ತು ಇನ್ನೊಂದು ವಿಚಾರ GT ದೇವೇಗೌಡರು ಅವರು ನಮಗೆ 25,000 ರೂಪಾಯಿಯನ್ನು ನಮ್ಮ ಸಂಘಕ್ಕೆ ಈ ಜಯಂತ್ಯೋತ್ಸವ ಸಮಿತಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಚಾರ ಮತ್ತು ADLR ಮಂಜುನಾಥ್ ಅವರು 10,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಸಮಾಜದೇ ಆದಂಥ ಹರೀಶ್ ಇಂಜಿನಿಯರು ಅವರು 17,001 ರೂಪಾಯಿಯನ್ನು ಕೊಟ್ಟಿದ್ದಾರೆ. ನಮಗೆ ಇನ್ನಿತರ ಸಂಘ ಸಂಸ್ಥೆಗಳು ಅಂದರೆ ನಾವೇ ಎಲ್ಲ ಸೇರ್ಕೊಂಡು ಹಣ ಹಾಕ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮಗೆ ಹೆಚ್ಚಿನ ಶಕ್ತಿ ಯಾವಾಗ ಬರಬೇಕು ಅಂದರೆ ನಾವು ಒಗ್ಗೂಡಿದಾಗ ಮಾತ್ರ ನಮಗೆ ಹೆಚ್ಚಿನ ಶಕ್ತಿ ಬರುತ್ತೆ. ಈ ಶಕ್ತಿ ಇವತ್ತಿಂದ ತುಂಬ್ತಾ ಇರೋದಲ್ಲ, ಎಲ್ಲ ಸಮಾಜದವರು ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಏನಕ್ಕೆ ಅಂದರೆ ನೀವು ಕಲಾಮಂದಿರ ತಗೋತೀರಲ್ಲ, ಅದೇ ನಮಗೆ ಒಂದು ಸಂತೋಷದ ವಿಚಾರ. ಬೇರೆ ಸಮುದಾಯಗಳು ಸಣ್ಣ ಸಣ್ಣ ಸಮುದಾಯಗಳು ಕಿರು ಮಂದಿರ ತಗೊತಾರೆ, ಅದು ನಮಗೆ ತುಂಬಲಾರದ ಒಂದು ಸಂತೋಷದ ವಿಚಾರ. ಹಂಗಾಗಿ ನಾನು ಈ ಸಭೆಯಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ನಮಗೆ ಮಡಿವಾಳ ಬಂಧುಗಳು ಮುಂದಿನ ದಿನಗಳಲ್ಲಿ ವಿದ್ಯಾವಂತರಾಗಬೇಕು. ನಮಗೆ ಹೆಚ್ಚಿನ ಶಕ್ತಿ ವಿದ್ಯಾವಂತರಲ್ಲಿದ್ದರೆ ಯಾವಾಗಲೂ ನಾವು ಈ ಸಮಾಜಕ್ಕೆ ಒಂದು ಏಳಿಗೆಯನ್ನು ಬಯಸುವಂಥ ಒಂದು ನಮಗೆ ಒಂದು ಸ್ಫೂರ್ತಿ ಸಿಗುತ್ತೆ. ಇನ್ನೇನು ಅಂದರೆ ನಮಗೆ ಬರೀ ನಮ್ಮ ಕುಲಕಸುಬನ್ನೇ ಮಾಡ್ಕೊ ಬರ್ತಾಯಿದ್ರೆ ಅದು ಹಿಂದಿನ ಕಾಲದಲ್ಲಿ ಆಗ್ತಾಯಿತ್ತು. ಇವತ್ತು ವಿದ್ಯಾಭ್ಯಾಸಕ್ಕೆ ತುಂಬ ಒತ್ತು ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ವಿದ್ಯಾವಂತರಾಗಬೇಕು ಅನ್ನೋದೇ ನಮ್ಮ ಕುಲ ಬಾಂಧವರುಗಳಲ್ಲಿ ನಾನು ಈ ಮನವಿ ಮಾಡ್ಕೊತಿದ್ದೀನಿ. ಇವತ್ತಿನ ದಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಮಗೆ ತುಂಬ ಸಂತೋಷವಾಗಿದೆ. ಈ ಜಯಂತ್ಯೋತ್ಸವ ಸಮಿತಿಯ ಪರವಾಗಿ ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.